ವರದಕ್ಷಿಣೆ ಕಿರುಕುಳ ಇರ್ಬೋದು, ಮತ್ತೆ ಆಕೆಗೆ ಹಿಂಸೆ ಕೊಡುವಂತಹದ್ದು, ಹೀಗೆ ಹಲವಾರು ರೀತಿಯಲ್ಲಿ ಶಿಕ್ಷಣದಿಂದ ವಂಚಿತರಾಗುವಂತಹದ್ದು, ಹೀಗೆ ಹಲವಾರು ರೀತಿಯಲ್ಲಿ ಸಾಮಾಜಿಕ ಪಿಡುಗುಗಳಿಂದ ಆಕೆ ಏನಾಗ್ತಾ ಇದ್ದಾಳೆ, ಆಹುತಿ ಆಗ್ತಾ ಇದ್ದಾಳೆ, ಬಲಿ ಆಗ್ತಾ ಇದ್ದಾಳೆ ಸ್ತ್ರೀ ಅನ್ನುವಂತಹವಳು. ನಾವು ಪ್ರಾಚೀನ ಕಾಲದ ಕೆಲವೊಂದು ಪುಟಗಳನ್ನ ತಿರುಗಿ ಹಾಕಿದಾಗ ಅಂದು ಮಹಿಳೆಗೆ ಯಾವುದೇ ರೀತಿಯಲ್ಲಿ ಒಂದು ಸಮಾನತೆ ಅನ್ನುವಂಥದ್ದಿರಲಿಲ್ಲ. ಆಕೆ ಶಿಕ್ಷಣದಿಂದ ವಂಚಿತಳಾಗಿದ್ಲು. ಏನಪ್ಪಾ ಅಂದ್ರೆ ಅವಳು 4 ಗೋಡೆಯ ಮಧ್ಯೆ ಮನೆಯಲ್ಲಿ ಇರ್ಬೇಕಾಗಿತ್ತು ಅಲ್ವಾ. ಹಾಗೆ ಆಕೆ ಯಾವುದೇ ರೀತಿಯ ಒಂದು ಸ್ವತಂತ್ರವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶವಿರಲಿಲ್ಲ. ಅದಾದ ನಂತರ ಆಕೆ ಮನೆಯಲ್ಲಿರುವಂತಹ ಗಂಡು ಮಕ್ಕಳು ಹೇಳಿದ ಮಾತನ್ನೇ ಆಕೆ ಕೇಳಬೇಕಾಗಿತ್ತು. ಆಕೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವನ್ನ ಮಾಡ್ತಾ ಇದ್ರು. ಅದಾದ ನಂತರ ಆಕೆ ಅಡಿಗೆಯನ್ನ ಮಾಡುವಂತಹ ಒಂದು ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಪರಿಸ್ಥಿತಿ ಹಿಂದೆ ಇತ್ತು ಅಲ್ವಾ. ಹೀಗೆ ಆ ಸ್ತ್ರೀ ಆದವಳಿಗೆ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡ್ತಾ ಇದ್ರು. ಆಟವನ್ನ ಆಡುವಂತಹ ಒಂದು ವಯಸ್ಸಿದೆ, 10 ವರ್ಷ 12 ವರ್ಷ. ಅಂತಹ ವಯಸ್ಸಿನಲ್ಲಿ ವಯಸ್ಸಾದಂತಹ 30-40 ವರ್ಷದ ಮುದುಕನನ್ನ ವಯಸ್ಸಾದಂತಹ ವ್ಯಕ್ತಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾ ಇದ್ರು. ನೋಡಿ, ಆ ಸಮಯದಲ್ಲಿ ಆಕೆ ಪರಿಸ್ಥಿತಿ ಏನಾಗಿರ್ಬೋದು, ಚಿಕ್ಕ ವಯಸ್ಸಿನಲ್ಲಿರುವಂತಹ ಮಗುವಿಗೆ ಆಟ ಆಡುವಂತ ಮನಸ್ಥಿತಿ. ಆ ಚಿಕ್ಕ ಪುಟ್ಟ ಎಳೆಯ ಕೈಗಳಲ್ಲಿ ಆಕೆ ಏನ್ ಮಾಡ್ಬೇಕಿತ್ತು, ಮನೆ ಕೆಲಸ, ಕಸ ಗುಡಿಸೋದು, ಪಾತ್ರೆ ಒಗೆದು, ಅಡಿಗೆ ಮಾಡೋದು, ಹೀಗೆ ಕಷ್ಟಕರವಾದಂತಹ ಕೆಲಸಗಳನ್ನ ಮಾಡಿ ಕೈ ತುಂಬಾ ಗಾಯ ಆಗ್ತಾ ಇತ್ತು. ಚಿಕ್ಕ ಮಗು ಅಲ್ವಾ. ಹಾಗೆ ಮತ್ತೆ ಆಕೆ ಮಕ್ಕಳನ್ನು ಹೆರುವಂತಹ ಯಂತ್ರವಾಗಿ ಆಗಿದ್ದಾಕೆ. ಈ ರೀತಿಯಲ್ಲಿ ಆ ಸ್ತ್ರೀ ಅನ್ನುವಂತಹವಳಿಗೆ ಯಾವುದೇ ರೀತಿಯ ಒಂದು ಶೋಷಣೆ ನಡೀತಾ ಇತ್ತು. ಎಲ್ಲಾ ರೀತಿಯಲ್ಲಿಯೂ ಒಂದು ಶೋಷಣೆ ನಡೀತಾ ಇತ್ತು. ಮತ್ತೆ ವರದಕ್ಷಿಣೆ ಕಿರುಕುಳ, ಆಕೆ ಎಷ್ಟೋ ಇದ್ರು ವರದಕ್ಷಿಣೆ ತಂದ್ಕೊಟ್ಟಿಲ್ಲ ಅಂತ ಆಕೆ ಏನ್ ಮಾಡ್ತಿದ್ರು, ಹೊಡಿತಾ ಇದ್ರು. ಅತ್ತೆ ಮಾವ ಹೊಡಿ ಹಿಂಸೆ ಕೊಡ್ತಾ ಇದ್ರು. ತವ್ರ ಮನೆಗೆ ಹೋಗಿ ವರದಕ್ಷಿಣೆ ದುಡ್ಡನ್ನು ತಗೊಂಡ್ ಬಾ ಅಂತ ಹೇಳ್ತಾ ಇದ್ರು. ಹಣ ಇರ್ಬೋದು, ವಸ್ತು ರೂಪದಲ್ಲಿ ಇರ್ಬೋದು. ಒಂದು ವೇಳೆ ಆಕೆ ತಾತ ಏನ್ ಮಾಡ್ತಾ ಇದ್ರು, ಆಕೆನ ವಿಷ ಹಾಕಿ ಕೊಂಡ್ಬಿಡ್ತಾ ಇದ್ರು, ಇಲ್ಲ ಬೆಂಕಿ ಹಚ್ಚಿ ಸಾಯಿಸ್ಬಿಡ್ತಾ ಇದ್ರು, ಇಲ್ಲ ಮನೆಯಿಂದ ಒಳಗೆ ಹಾಕ್ತಾ ಇದ್ರು. ಇಂತಹ ಒಂದು ಪರಿಸ್ಥಿತಿ ಇತ್ತು. ಇಂತಹ ಒಂದು ಮೌಢ್ಯಗಳು ಇಂದಿಗೂ ಸಹ ಇದೆ. ನಮಗೆ ಕಣ್ಣಿಗೆ ಕಾಣ್ತಿರುವಂತ ರೀತಿ ಯಾವುದೋ ಒಂದು ಮೂಲೆಯಲ್ಲಿ ನಡೀತಾ ಇರುತ್ತೆ. ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವಂತಹದ್ದು ಅಲ್ವಾ. ಇದಕ್ಕೆ ಏನಪ್ಪಾ ಅಂದ್ರೆ, ಆ ಸ್ತ್ರೀಯು ಬಡತನದ ಒಂದು ಕುಟುಂಬದಲ್ಲಿ ಜನಿಸಿದ್ದಾಳೆ ಅನ್ನುವ ದೃಷ್ಟಿಯಿಂದಾಗಿ ಸಮಾಜ ಏನ್ ಮಾಡ್ತಿದೆ, ಆಕೆಗೆ ಅನೇಕ ರೀತಿಯ ಒಂದು ಕಷ್ಟಗಳನ್ನು ಕೊಡ್ತಾ ಇದೆ. ನೋಡಿ, ಒಂದ್ ವೇಳೆ ಆ ಹೆಣ್ಣು ಮದುವೆ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಸಮಾಜ ಈಕೆ ಮದುವೆ ಆಗಿಲ್ಲ ಅಂತ ಪ್ರಶ್ನೆ ಮಾಡುತ್ತೆ. ಆ ದೃಷ್ಟಿಯಿಂದಾಗಿ ಬಡವರು ಏನ್ ಮಾಡ್ತಾರೆ, ಮಕ್ಕಳನ್ನ ವಿವಾಹ ಮಾಡ್ತಾರೆ. ಕೊಂಡು ಕಾಣದೆಯೋ ಕೇಳದೆಯೋ ಒಂದು ಕೂಪಕ್ಕೆ ಹಾಳು ಬಾಗಿಯ ಮಕ್ಕಳನ್ನ ತರ್ತಾ ಇದ್ದಾರೆ. ಆಗಲ್ಲಿ ಏನ್ ಮಾಡ್ತಿದ್ದಾರೆ, ಆ ಮಗುವಿಗೆ ಏನ್ ಮಾಡ್ತಿದ್ದಾರೆ, ಬಲಿನ ತೆಗೆದುಕೋತಾರೆ, ಸಾಯಿಸ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳದಲ್ಲಿ ಆಕೆಗೆ ಶೋಷಣೆಯನ್ನ ಮಾಡುವಂತಹದ್ದು, ಹಿಂಸಿಸುವಂತಹದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಇತ್ತೀಚೆಗೆ 20ನೇ ಶತಮಾನ ಇತ್ತೀಚೆಗೆ ಬಂದಾಗ ಮಹಿಳೆಗೆ ಸ್ವಲ್ಪ ಪ್ರಮಾಣದ ಸಮಾನತೆ ಇದೆ. ಆಕೆ ಶಿಕ್ಷಣ ಪಡಿತಾ ಇದ್ದಾಳೆ, ಗಂಡನನ್ನ ಮದುವೆನ ಆಗುವಂತಹ ನಿರ್ಧಾರವನ್ನಾಗಿ ತೆಗೆದುಕೊಂಡಿದ್ದಾಳೆ. ಆದ್ರೂ ಸಹ ಯಾವುದೋ ಒಂದು 50% ಆದ್ರೂ ಯಾವುದೋ ಒಂದು ಮೂಲೆಯಲ್ಲಿ ಸ್ತ್ರೀಯ ಒಂದು ಶೋಷಣೆ ನಡೀತಾಳೆ ಇದೆ. ಹಾಗೆ ಹೆಣ್ಣನ್ನ ಮಾರಾಟ ಮಾಡುವಂತಹದ್ದು, ಇಂತಹ ಒಂದು ಹೀನ ಕೃತ್ಯದ ಕೆಲಸವನ್ನ ಮಾಡ್ತಾರೆ. ಇಂತಹ ಒಂದು ವರದಕ್ಷಿಣೆಗಾಗಿ, ಸ್ತ್ರೀ ಮದುವೆಗಾಗಿ ವರನಿಗೆ, ಹುಡುಗನಿಗೆ ಬೆಲೆ ಬಾಳುವಂತಹ ವಸ್ತುಗಳು, ಇಲ್ಲವೇ ಹಣ, ಈ ರೀತಿ ನೀಡುವಂತಹದ್ದು ವರದಕ್ಷಿಣೆ. ಹೀಗೆ ಇದ್ರ ವಿರುದ್ಧ ಎಷ್ಟೋ ಕಾನೂನು ಕಾಯ್ದೆಗಳು ಬಂದು ಸಹ ಜನರು ಸರ್ಕಾರದ ಏನ್ ಮಾಡ್ತಾರೆ, ಮರೆಮಾಚಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಹೀಗೆ ಆ ವರದಕ್ಷಿಣೆಗಾಗಿ ಒಂದು ಹೆಣ್ಣು ಜೀವ ಬಲಿಯಾದಂತಹ ಒಂದು ಕಥೆಯನ್ನ ಪ್ರಸ್ತುತ ಈ ಕೊಡಗಿನ ಗೌರಮ್ಮ ಅನ್ನುವಂತಹ ಒಬ್ಬ ಲೇಖಕಿ ನಮಗೆ ಇದು ಸುವಿಸ್ತಾರವಾಗಿ ಇದರಲ್ಲಿ ಕಥಾ ಸಂಕಲನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ.
ಎಂದು ಹೆಸರಾಗಿದ್ದಾಳೆ. ಇವರು 1912ರ ಮಾರ್ಚ್ 3ರಂದು ಮಡಿಕೇರಿಯಲ್ಲಿ ಜನಿಸಿದರು. ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದರು. ಗೌರಮ್ಮನವರು ಮಿಸೆಸ್ ಟಿ.ಜಿ. ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಅವರ ಕಥಾ ಸಂಕಲನಗಳಾಗಿವೆ. ಹಾಗಾದರೆ ಇವರು ಕನ್ನಡದ ಪ್ರಥಮ ಕಥೆಗಾರ್ತಿ ಎನ್ನುವಂಥ ಹೆಸರನ್ನು ಪಡೆದಿದ್ದಾರೆ. ಇವರು 1912ರಲ್ಲಿ ಮಾರ್ಚ್ 3ರಂದು ಮಡಿಕೇರಿಯಲ್ಲಿ ಜನಿಸಿದರು. ಇನ್ನು ಸ್ವತಂತ್ರ ಆಂದೋಲನದ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರವಾಸವನ್ನು ಕೈಗೊಂಡಾಗ ತಮ್ಮ ತಮ್ಮನ ಜೊತೆಗೆ ಬರಮಾಡಿಕೊಂಡು ಸ್ವತಂತ್ರ ಆಂದೋಲನಕ್ಕೆ ಸಹಾಯಕವಾಗುವಂಥ ರೀತಿಯಲ್ಲಿ ಹಲವು ರೂಪದಲ್ಲಿ ಆಭರಣಗಳನ್ನು ಅವರು ಕೊಟ್ಟು ಕಳಿಸ್ತಾರೆ. ಹೀಗೆ ಇವರು ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳಂತ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಕಂಬನಿ, ಚಿಗುರು, ಗೌರಮ್ಮನ ಕಥೆಗಳು. ಇವರು ರಚಿಸಿರುವ ಕಥಾ ಸಂಕಲನಗಳಾಗಿವೆ. ಮತ್ತೆ ಈ ವರದಕ್ಷಿಣೆಯ ಕುರಿತಾಗಿ ಇರುವಂತಹದ್ದು ಪ್ರಸ್ತುತ ಇರುವಂತಹ ಕಥಾ ಸಂಕಲನವಾಗಿದೆ. ವರದಕ್ಷಿಣೆಗಾಗಿ ಒಂದು ಜೀವ ಬಲಿ ಆಹುತಿ ಆಗುವುದು. ವರದಕ್ಷಿಣೆ ಕಿರುಕುಳ ಆಯ್ತಾ? ಎಲ್ಲರೂ ಮಕ್ಕಳೇ ಪಠ್ಯಪುಸ್ತಕ ತಂದಿದ್ದೀರಲ್ವಾ? ಪಠ್ಯನ ಓದ್ತಾ ನಾನು, ನೀವು ನೋಡ್ಕೊಳ್ಳಿ. ನಾನು MA ಪಾಸ್ ಆಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಒಂದು ಕಡೆಗೆ ಹುಡುಗಿಯು ನಿಶ್ಚಯವಾದಳು. ಅಂದರೆ ಒಬ್ಬ ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವಳಿಗೂ ತಂದೆ ತಾಯಿ ಇದ್ದರು. ಆದರೆ ಅವರು ಬಹಳ ಬಡವರಂತೆ. ನನಗೇನೋ ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರನಾಗಬೇಕೆಂದು ಬಲವಾದ ಇಚ್ಛೆ. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬಾ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗಿರಲಿಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ನನ್ನ ತಂಗಿ ವಿಜಯ, ಆಕೆಯನ್ನು ನಾನು ವಿ ಎಂದು ಕರೆಯುತ್ತಿದ್ದೆ. ಆಕೆ ಅಣ್ಣ, ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆಯೇ ಎಂದ ಅಪ್ಪ ಕೇಳಿದರೆ ಏನು ಹೇಳುತ್ತೆ ಎಂದಳು. ನಾನೆಂದೆ, ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ? ಆಗ ವಿಜಯ ಹೇಳಿದಳು ಎಂದಳು, ಅಣ್ಣ, ನಾನು ಅವಳನ್ನು ನೋಡಿರುವೆ. ಅವಳು ಎಲ್ಲಾ ತರದಲ್ಲೂ ನಿನಗೆ ಯೋಗ್ಯಳಾಗಿದ್ದಾಳೆ. ಓದು ಬರಹ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವೆ. ನಾನಾಗ ಕೇಳಿದೆ, ವರದಕ್ಷಿಣೆ ಎಷ್ಟು ಕೊಡುತ್ತಾರೆ? ವಿಜಯ ಹೇಳಿದಳು, ಅಣ್ಣ, ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ.
ಅವರು ಬಹಳ ಬಡವರು, ಆದರೆ ಹುಡುಗಿ ರತಿದೇವಿಯಂತೆ ಇದ್ದಾಳೆ. ಅವರೇ 500 ರೂಪಾಯಿ ಕೊಡುವೆವೆಂದು ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ನಾನು ಹೇಳಿದೆ, ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಆಗ ವಿಜಯ ಹೇಳ್ತಾರೆ, ಅಣ್ಣ, ನೀನು MA ಪದವೀಧರ, ನಿನ್ನ ಬಾಯಿಯಿಂದ ಇಂತಹ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸುವಿಯೇಕೆ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿ ಒಳಗೆ ಹೊರಟು ಹೋದಳು. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನನ್ನ ತಂದೆಯೂ ಜಪ ತೀರಿಸಿ ಹೊರಗೆ ಬಂದರು. ನೀನು ವಿಜಯಳ ಹತ್ತಿರ ಮುಂದೆ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆಯಾಗುತ್ತೇನೆ ಎಂದೇಂತೆ? ಅವರು ಬಡವರು, 6-7 ಹೆಣ್ಣು ಮಕ್ಕಳು ಇದ್ದಾರೆ. ಎಲ್ಲಿಂದ ತಾನೇ ಹಣ ತರಬಲ್ಲರು? ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ನಿಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆಂದು ಹೇಳಿ ಒಳಗೆ ಹೊರಟು ಹೋದರು. ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ. ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ತಂದೆಯಂದಿರು ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ. ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ. ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಮುಂದೇನು ಗತಿಯೇನೆಂದು ಯೋಚಿಸುತ್ತಾ ಕುಳಿತಿದ್ದಂತೆಯೇ ನಿದ್ರೆ ಬಂದು ಬಿಟ್ಟಿತು. ಏನೋ ಶಬ್ದವಾದಂತಾಗಿ ಕಣ್ಣು ತೆರೆದು ನೋಡಿದೆ. ನನ್ನೆದುರು ಒಬ್ಬ ಮುದುಕ ಕುಳಿತಿದ್ದನು. ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ. ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ಹಣವಂತನಾಗಿರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು. ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರಲಿಲ್ಲ. ನಾನೇ ಮಾತನಾಡಬೇಕಾಗಿ ಬಂತು. ಸ್ವಾಮಿ, ದಯಮಾಡಿ ಗಂಟೆ ಎಷ್ಟೆಂದು ಹೇಳುವಿರಾ ಎಂದು ಕೇಳಿದೆ. ಅವನು ಕೈ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಎಂದ. ಆ ಮುದುಕ ತುಂಬಾ ಮಾತುಗಾರ. ಅವನು ಮಾತಿಗೆ ಪ್ರಾರಂಭಿಸಿದ. ಅಂತೂ ಮದರಾಸಿಗೆ ತಲುಪುವಷ್ಟರಲ್ಲೇ ನಾವಿಬ್ಬರು ಸ್ನೇಹಿತರಾಗಿ ಬಿಟ್ಟೆವು. ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ. ನಾನು ಯಾರೆಂದು ಕೇಳಿದ್ದಕ್ಕೆ ನಾನೊಬ್ಬ ಬಡವರ ಮಗನೆಂದು MA ಪಾಸಾಗಿದೆ ಎಂದು ಕೆಲಸ ಹುಡುಕುವ ಸಲುವಾಗಿ ಮದರಾಸಿಗೆ ಹೊರಟಿದ್ದೇನೆಂದು ಹೇಳಿದೆ. ಕೆಲಸವೇನು ಸಿಕ್ಕದಿದ್ದರೆ ಬಂದು ತನ್ನನ್ನು ಕಾಣಬೇಕೆಂದು ಹೇಳಿದ. ಅಷ್ಟು ಹೊತ್ತಿಗಾಗಲೇ ಮದರಾಸು ತಲುಪಿದೆವು. ನಾನು ಓದುವಾಗ ವಾಸವಿದ್ದ YMCಗೆ ಹೋಗಿ ಅಲ್ಲಿದ್ದ ಸ್ನೇಹಿತರ ಜೊತೆಯಲ್ಲಿ ಉಳಿದೆ. ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿ ಎಲ್ಲಿಯೂ ಕೆಲಸ ಸಿಗದೆ ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾಗಿದ್ದವು. ಊಟಕ್ಕೆ ತೊಂದರೆಯಾದಾಗ ಬೇರೇನೂ ದಿಕ್ಕು ತೋಚದೆ ರೈಲಿನಲ್ಲಿ ಸ್ನೇಹಿತನಾದ ಆ ಮುದುಕನ ಮನೆಗೆ ಹೋದೆ. ದೇವರ ದಯೆಯಿಂದ ಅವರು ಮನೆಯಲ್ಲಿದ್ದರು. ಮಾತುಕತೆಯ ಬಳಿಕ ಕೆಲಸ ಸಿಗಲಿಲ್ಲವೆಂದವನಿಗೆ ಗೊತ್ತಾಯಿತು. ಅವನಿಗೊಬ್ಬ ಮಗಳು, ದೂರ ಸಂಬಂಧದ ಸೊಸೆಯೂ ಇದ್ದರು. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆಯೇ ಎಂದು ನನ್ನನ್ನು ಕೇಳಿದ. ಏನೂ ಕೆಲಸವಿಲ್ಲದ ನನಗೆ ಅದೇ ಒಂದು ದೊಡ್ಡ ಕೆಲಸವಾಯಿತು. ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆಯ ಹೆಸರು. ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳು ಸಂದಿದ್ದವು. ಹುಡುಗಿಯರಿಬ್ಬರೂ ಚೆನ್ನಾಗಿಯೇ ಪಾಠ ಕಲಿಯುತ್ತಿದ್ದರು. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಶಾಂತಿಯ ಸೌಂದರ್ಯವನ್ನಾವರಿಸಿದ್ದ ದುಃಖ, ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಅವಳ ತಂದೆ ತಾಯಿಯರು ಅಷ್ಟೇನು ಅನುಕೂಲಸ್ಥರಾಗಿರಲಿಲ್ಲ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಮದುವೆಯಾಗಿರಲಿಲ್ಲ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಮದುವೆಯಾದರೆ ಅವಳನ್ನು ಮದುವೆಯಾಗಬೇಕೆನಿಸಿತು. ಅವಳನ್ನು ಮದುವೆಯಾದರೆ ಲಂಡನ್ನಿಗೆ
ಎಷ್ಟೆಷ್ಟೂ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ನಾನು ಸೀತೆಯನ್ನು ಮದುವೆಯಾಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೆಯುತ್ತಿದ್ದರು. ನಾನು ಅವರ ಅಳಿಯನಾದರೆ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದೆನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳುತ್ತಲಿತ್ತು. 9 ಗಂಟೆಯಾಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯರಿಬ್ಬರನ್ನು ಎದುರು ನೋಡುತ್ತಿದ್ದೆ. ಬಾಗಿಲ ತೆರೆದ ಶಬ್ದವಾಯಿತು. ತೆರೆದ ಬಾಗಿಲಿನಿಂದ ಒಳಗೆ ಹೊಕ್ಕಳು ಸೀತೆ. ಶಾಂತಿ ಸುಳಿವಿಲ್ಲ. ಅವಳನ್ನು ಕಾಣದೆ ಮನಸ್ಸಿಗೆ ವಿಷಾದವಾಯಿತು. ಆದರೆ ಕೇಳುವ ಮೊದಲೇ ಅವಳೇ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿಯೇ ಶಾಂತಿಯ ತಂದೆ ಬಂದು ಅವಳನ್ನು ಊರಿಗೆ ಕರೆದುಕೊಂಡು ಹೋದರು. ಯಾಕಂತ ಗೊತ್ತಿದೆಯಾ? ಮದುವೆಗೆ ಎಂದಳು. ಆಗ ನನಗೆ ತಿಳಿಯಿತು, ಶಾಂತಿ ಇಲ್ಲದೆ ನಾನು ಬದುಕಲಾರೆನೆಂದು. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳಿದ್ದಕ್ಕಾಗಿ ನನ್ನನ್ನು ನಾನೇ ಹೇಳಿದುಕೊಂಡೆ. ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು, ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವನ್ನೆಲ್ಲ ಅಶಾಂತಿಯಲ್ಲಿ ಕಳೆದಳು. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಶಾಂತಿಯ ಕಾಗದವನ್ನು ಓದಿದೆ. ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಓದಿ, ಶಾಂತಿಯಂತಹ ಸ್ವರ್ಣಪುತ್ಥಳೆಯನ್ನು ಕೊಡುವುದೂ ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ಹಿಂದೊಂದು ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದುದು ದುಃಖದ ಬರದಲ್ಲಿ ಮರೆತೇ ಹೋಯಿತು. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಜರಿದುಕೊಂಡೆ. ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಳ್ಳುವುದೋ ದೇವರೇ ಬಲ್ಲ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ಅಂದಿನ ರಾತ್ರಿಯೇ ಊರಿಗೆ ಹೊರಟೆ. ಮರುದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಎಳೆದಿದ್ದಳು. ನನ್ನ ತಂದೆಯು ವಿಯು ಒಳಗಿದ್ದರು. ಅಮ್ಮನೊಡನೆ ಮಾತನಾಡಿ ಒಳಗೆ ಹೋದೆ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಆಗ ಅವಳು ತಾನು ನೋಡುತ್ತಿದ್ದ ಪೇಪರ್ ಅನ್ನು ನನ್ನೆದುರು ಎಳೆದು, ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈಬಿಟ್ಟ ಕನ್ಯೆ. ಈಗ ಏನು ಪ್ರಯೋಜನ? ಅಂದರೆ ಈ ವರದಕ್ಷಿಣೆಗಾಗಿ ಆ ಒಂದು ಬಡ ಹೆಣ್ಣು ಏನಾಗಿದೆ, ಆಹುತಿ ವರದಕ್ಷಿಣೆಗೆ ಬಲಿಯಾಗಿದೆ. ಅದಕ್ಕೆ ಉತ್ತಮವಾದಂತಹ ಉದಾಹರಣೆ. ಈ ರೀತಿ ಸಮಾಜದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಬಡತನದಲ್ಲಿ ವರದಕ್ಷಿಣೆಗೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಇವಾಗ ಸಹ ತಿಳಿದಂತಹ ಬುದ್ಧಿವಂತ ಜನರು ಯಾಕೆ ಬಡವರಾಗಿ ಕಾಣ್ತಿದ್ದಾರೆ, ಅವರನ್ನ ವರದಕ್ಷಿಣೆ ಕಿರುಕುಳದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಹಿಂಸಿಸ್ತಾ ಇದ್ದಾರೆ. ಇದೆಲ್ಲ ತೊಲಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಅಲ್ವಾ? ಈಗ ನೋಡೋಣ, ಇಲ್ಲಿ ಹುಡುಗ ಬರ್ತಾನೆ. ಅವನು MA ಪಾಸ್ ಆಗಿರ್ತಾನೆ. ಏನಪ್ಪಾ ಅಂದ್ರೆ MA ಓದಿರ್ತಾನೆ ಹುಡುಗ. ಅವ್ರ ತಂದೆ ತಾಯಿಗೆ ಹೇಗೋ ಆತನಿಗೆ ಮದುವೆ ಮಾಡಬೇಕು ಅನ್ನುವಂತಹ ಒಂದು ಹಂಬಲ ಇರುತ್ತೆ. ಹಾಗಾಗಿ ಆತನಿಗೆ ಒಂದು ಹೆಣ್ಣನ್ನ ಹುಡುಕ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಂತೂ ಹಾಗೆ ಒಂದು ಮನೆ ಕಡೆಯಿಂದ ಒಂದು ಹೆಣ್ಣನ್ನ ನಿಶ್ಚಯ ಮಾಡಿದ್ರು. ಮದುವೆಯನ್ನ ಮಾಡೋಣ ಅಂತ ಒಂದು ಹೆಣ್ಣನ್ನ ನಿಶ್ಚಯ ಮಾಡ್ತಾರೆ. ಆ ಹುಡುಗಿ ಮನೆ ಏನಪ್ಪ ಅಂದ್ರೆ ಅವರ ಮನೆಯಿಂದ 12 ಮೈಲು ದೂರದಲ್ಲಿ ಆ ಹುಡುಗಿಯ ಮನೆ ಬರುತ್ತೆ. ದೂರದಲ್ಲಿ ಆ ಹುಡುಗಿಯ ಮನೆ ಬರುತ್ತೆ. ಆ ಒಂದು ಹಳ್ಳಿಯಲ್ಲಿ ಅವಳ ಒಂದು ಮನೆ. ಅವಳಿಗೂ ಸಹ ತಂದೆ ತಾಯಿರಿದ್ರು. ಅವರಲ್ಲಿ ತುಂಬಾ ಬಡತನ ಇತ್ತು. ಈತನಿಗೆ ಏನಾಗಿತ್ತು, ಆ ಹುಡುಗನಿಗೆ ಶ್ರೀಮಂತ ಹುಡುಗಿಯನ್ನ ಮದುವೆ ಆಗ್ಬೇಕು ಅನ್ನುವಂಥದ್ದು ಆಸೆ ಇತ್ತು. ನಾನು ಐಶ್ವರ್ಯವಂತನಾಗಬೇಕು, ಶ್ರೀಮಂತನಾಗಬೇಕು, ಶ್ರೀಮಂತರ ಮನೆಯ ಅಳಿಯನಾಗಬೇಕು ಅನ್ನುವಂತಹ ಒಂದು ಆಸೆ ಆ ಹುಡುಗಿಗೆ ಇತ್ತು. ಶ್ರೀಮಂತರಲ್ಲಿ ತುಂಬಾ ಹಣ ಇರುತ್ತೆ, ದೊಡ್ಡ ದೊಡ್ಡ
ಅವಳಿಗೆ ಇತ್ತು. ಹೇಗಾದ್ರೂ ಮಾಡಿ ನಾನು ಇಂಗ್ಲೆಂಡಿಗೆ ಹೋಗಿ ಲಾರಿ ವೃತ್ತಿಯನ್ನ ಮಾಡಬೇಕು, ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನ ಪಡೆಯುವುದಕ್ಕಾಗಿ ನನಗೆ ಹಣ ಬೇಕು, ಆದ್ದರಿಂದ ನಾನು ಶ್ರೀಮಂತರ ಮನೆಯ ಹುಡುಗಿಯನ್ನ ವಿವಾಹ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಆ ಹುಡುಗ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಹಣವನ್ನ ಕೊಡಲಿಕ್ಕೆ ಖರ್ಚು ಅವ್ರ ತಂದೆಯಲ್ಲಿ ಇರಲಿಲ್ಲ. ಆದ್ದರಿಂದ ಸುಲಭವಾಗಿ ಶ್ರೀಮಂತರ ಮನೆಯ ಅಳಿಯನಾದೆ ಅನ್ನೋದಾದ್ರೆ ಈಸಿಯಾಗಿ ನಾನು ಇಂಗ್ಲೆಂಡಿಗೆ ಹೋಗಿ ಶಿಕ್ಷಣವನ್ನ ಪಡೆಯಬಹುದು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಿದ್ದಾನೆ. ಆದ್ರೆ ಬಡವರ ಮನೆಯ ಹುಡುಗಿಯನ್ನ ಮದುವೆ ಆದ್ರೆ ಅದ್ಯಾವುದೇ ರೀತಿ ಹಣ ಸಿಗೋದಿಲ್ಲ, ನಾನು ಇಂಗ್ಲೆಂಡಿಗೆ ಹೋಗ್ಲಿಕ್ಕೂ ಅಸಾಧ್ಯ ಆಗತ್ತಾ ಅಂದು ಒಂದು ಬಡವರ ಮನೆಯ ಹುಡುಗಿಯನ್ನ ಮದುವೆ ಆಗಲು ಮನಸ್ಸಿರಲಿಲ್ಲ. ಆಗ ಈ ಹುಡುಗನ ತಂಗಿ ವಿಜಯ, ಮದುವೆಯಾಗಲಿದ್ದಲ್ಲ ಆ ಹುಡುಗನ ತಂಗಿ ಹೆಸರು ವಿಜಯ. ತಂಗಿ ವಿಜಯ ಯಾರು ಅವನ ತಂಗಿ. ಇವನು ಆ ತಂಗಿಯನ್ನ ವಿಜಯ ಅಂದ್ರೆ ವಿ ಅಂತ ಕರೀತಾ ಇದ್ದ ಶಾರ್ಟ್ ಆಗಿ. ಆಕೆ ಅಣ್ಣ ಆ ಹುಡುಗಿಯನ್ನ ನೀನು ಮದುವೆ ಆಗ್ಲಿಕ್ಕೆ ಒಪ್ಪಿದೀಯಾ, ಅಪ್ಪ ಕೇಳ್ತಾ ಇದ್ರು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಆ ಹುಡುಗಿಯ ನೋಡಿ ಇಲ್ಲ, ನಾನು ಹೇಗೆ ಮದುವೆ ಆಗ್ಲಿಕ್ಕೆ ಒಪ್ಪಿ ಅಂತ ಕೇಳಿದಾಗ, ಅಣ್ಣ ನಾನು ಆ ಹುಡುಗಿಯ ನೋಡಿದ್ದೀನಿ, ಅವಳು ತುಂಬಾ ಎಲ್ಲಾ ತರದಲ್ಲೂ ಯೋಗ್ಯರಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ಓದು ಬರಹ ಗೊತ್ತಿದೆ, ನೋಡುವುದಕ್ಕೆ ಅತ್ಯಂತ ಸುಂದರವಾದಂತಹ ಚೆಲುವೆ ಅಂತ ಹೇಳಿದಾಗ ಇವನು ಹೇಳ್ತಾನೆ, ವರದಕ್ಷಿಣೆ ಎಷ್ಟು ಕೊಡುತ್ತಾರೆ, ಹಣವನ್ನ ಎಷ್ಟು ಕೊಡ್ತಾರೆ ವರದಕ್ಷಿಣೆಯನ್ನ ಅಂತ ಕೇಳ್ತಾನೆ. ಆಗ ವಿಜಯ ಹೇಳ್ತಾರೆ, ಅಣ್ಣ ಅಪ್ಪನಿಗೂ ಸಹ ನಮ್ಮ ಅಪ್ಪನಿಗೂ ಸಹ ವರದಕ್ಷಿಣೆಯನ್ನ ತೆಗೆದುಕೊಳ್ಳೋದು ಇಷ್ಟ ಇಲ್ಲ, ವರದಕ್ಷಿಣೆಯನ್ನು ತಗೊಳ್ಳೋದು ಇಷ್ಟ ಇಲ್ಲ, ಅವರು ತುಂಬಾ ಬಡವರಿದ್ದಾರೆ, ಪ್ರತಿ ದೇವತೆಯ ಹಾಗೆ ಹಾಗೆ ತುಂಬಾ ಸುಂದರವಾಗಿದ್ದಾರೆ, ಆದ್ರಿಂದ ನಾನೇ ಅವರೇ ಸಹ 500 ರೂಪಾಯಿಯನ್ನ ಕೊಡ್ತೀವಿ ಅಂತ ಒಪ್ಪಿದ್ದಾರೆ, ಆದ್ರೆ ಅಪ್ಪನಿಗೆ ಅದು ಇಷ್ಟ ಇಲ್ಲ, ಹಣವನ್ನ ತೆಗೆದುಕೋಬೇಕು ಅನ್ನುವಂಥದ್ದು ಅಪ್ಪನಿಗೆ ಇಷ್ಟ ಇಲ್ಲ ಅಂದಾಗ ಹುಡುಗ ಹೇಳ್ತಾರೆ, ವಿಜಯನ ಅಣ್ಣ ಹೇಳ್ತಾರೆ, ನಾನು ಹೇಳಿದೆ ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ. ಆ ತಂಗಿಗೆ ಅಂತ ಕರೀತಾರೆ, ನಾನು ವಿ ಅಂತ ಕರೀತಾರೆ, ನಾನು ಲಂಡನ್ನಿಗೆ ಹೋಗಿ ಲಾ ಓದಬೇಕು, ಲಾಯರ್ ಓದಬೇಕು ಅನ್ನುವಂಥದ್ದು ಇಚ್ಛೆ ನನಗಿದೆ. ನೋಡಿ ವಿದ್ಯಾಭ್ಯಾಸಕ್ಕಾಗಿ ಏನ್ ಮಾಡ್ಬೇಕಂತೆ, ವರದಕ್ಷಿಣೆಯನ್ನು ತಗೋಬೇಕಂತ, ಲಂಡನ್ಗೆ ಹೋಗಿ ಲಾ ಓದಬೇಕು ಅಂತ ಇದೆ, ಆದ್ದರಿಂದ ನಾನು ವರದಕ್ಷಿಣೆಯನ್ನು ತಗೋಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ಖರ್ಚು ಆ ಹುಡುಗಿ ಕೊಡೋದಾದ್ರೆ ನಾನು ಆಕೆಯನ್ನ ಮದುವೆ ಆಗುತ್ತೇನೆ, ಇಲ್ಲದಿದ್ದರೆ ಇಲ್ಲ ಅಂತ ಅವನು ವಿಜಯರನ್ನ ಹೇಳ್ತಾನೆ. ವಿಜಯ್ಗೆ, ಅಣ್ಣ ನೀನು MA ಓದಿದೀಯಾ, ಇಷ್ಟೊಂದು ಓದಿ ನಿನ್ನ ಬಾಯಿಂದ ಇಂತಹ ಮಾತು ಬರೋದು ಬೇಡ, ನೀನು ಏನಾದ್ರು ಮಾಡ್ಕೋತಾ ಇದೀಯಾ, ನಿನ್ನ ದುಡ್ಡಿ ಹುಡ್ಕೋತಾ ಇದೀಯ ನೀನು, ಆ ರೀತಿ ಮಾಡೋದು ಬೇಡ ಅಂತ ಕೋಪದಿಂದ ಅಣ್ಣನಿಗೆ ಬೈದಾಕಿ ರೂಮೊಳಗೆ ಹೊರಟು ಹೋಗ್ತಾಳೆ. ಯಾರು, ವಿಜಯ. ಹೀಗೆ ರೂಮೊಳಗೆ ಹೋಗಿ ಕುತ್ಕೊಂಡಾಕಿ ಜಪವನ್ನ ಮಾಡ್ತಾ ಕೂತ್ಕೋತಾ ಇದ್ದಾರೆ. ಈ ವಿಚಾರ ಅವ್ರ ತಂದೆಗೆ ಗೊತ್ತಾಗುತ್ತೆ, ಸಿಟ್ಟಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ವಿಜಯ. ಈ ವಿಚಾರ ಗೊತ್ತಾದಾಗ ವಿಜಯಳ ಹತ್ತಿರ ಬರ್ತಾನೆ ಯಾರು, ಅವ್ರ ತಂದೆ. ವಿಜಯಳ ಹತ್ತಿರ ಹೋಗಿ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮಾತ್ರ ಮದುವೆ ಆಗುತ್ತೇನೆ ಅಂತ ಹೇಳಿದಿರ್ತಲ್ಲ ನೀನು, ಒಂದು ಮಗನಿಗೆ ಬಂದು ಜೋರ್ ಮಾಡ್ತಿದ್ದಾರೆ ಅವ್ರ ತಂದೆ. ಅವರು ತುಂಬಾ ಬಡವರಿದ್ದಾರೆ, ಅವ್ರ ತಂದೆ ಹೇಳ್ತಿದ್ದಾರೆ ಅವರು ತುಂಬಾ ಬಡವರಿದ್ದಾರೆ, ಹುಡುಗಿ ನನ್ನ ಮದುವೆ ಆಗ್ಲಿಕ್ಕೆ ನೋಡಿದ್ರಲ್ಲ ಆ ಹುಡುಗಿ ತುಂಬಾ ಬಡವಳಿದ್ದಾಳೆ, ತುಂಬಾ ಬಡತನದಲ್ಲಿದ್ದಾರೆ, 6 ರಿಂದ 7 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲಿಂದ ತಾನೇ ನಿನಗೆ ಹಣವನ್ನು ಕೊಡ್ತಾರೆ ಹೇಳಿ ನೋಡೋಣ. ಹಾಗೆ ತುಂಬಾ ಹುಡುಗಿ ಲಕ್ಷಣವಾಗಿದ್ದಾಳೆ, ತುಂಬಾ ಸುಂದರವಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ, ನೀನು ದೊಡ್ಡವರ ಅಳಿಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ಶ್ರೀಮಂತರ ಮಗಳ ಮದುವೆಯಾಗಿ ಲಂಡನ್ಗೆ ಹೋಗಿ ಶ್ರೀಮಂತರ ಅಳಿಯನಾಗಬೇಕು ಅನ್ನುವಂಥ ನನಗೆ ಇಷ್ಟ ಇಲ್ಲ, ಆದ್ರಿಂದ ನೀನು ಈ ಹುಡುಗಿಯನ್ನು ಮದುವೆ ಆದರೆ ನಾನು ಇಲ್ಲಿ ನಿನಗೆ ಲಾವನ್ನು ಓದಲಿಕ್ಕೆ ಖರ್ಚನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ಹಣವನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ತಂದೆ ಹೇಳ್ತಾ ಇದ್ದಾರೆ. ಕೊಡುತ್ತೇನೆ ಎಂದು ಹೇಳಿ ಒಳಗೆ ಹೊರಟು ಹೋದರು.
ನೀನು ಲಂಡನ್ಗೆ ಹೋಗೋದು ಇಷ್ಟ ಇಲ್ಲ, ಏನು ಲಂಡನ್ಗೆ ಹೋಗುವಂತಹ ಖರ್ಚು, ಲಾ ಓದುವಂತಹ ಖರ್ಚು ಎಲ್ಲದನ್ನು ಕೊಡ್ತೀನಿ, ನೀನು ಆ ಹುಡುಗಿಯನ್ನು ವಿವಾಹ ಆಗು ಅಂತ ಹೇಳಿದಾಗ ನೆಕ್ಸ್ಟ್ ಯಾವ ನಿರ್ಧಾರ ತೆಗೆದುಕೊಳ್ತಾನೆ ಏನು ಅಂತ ನೋಡೋಣ ಮಕ್ಕಳೇ. ಈ ರೀತಿಯಾದ ಸನ್ನಿವೇಶಗಳು ನಡೆದಾಗ ಅಂದಿನ ದಿನದ ರಾತ್ರಿ ಇವನು ಮಲ್ಕೊಂತಾನೆ, ಹೊರಗೆ ಹೊರಟೆ, ಸಿಟ್ಟು ಬಂದ್ಬಿಡ್ತಿದ್ದಾನೆ, ನನ್ನ ನಿರ್ಧಾರವನ್ನು ಯಾರು ಕೇಳ್ತಾ ಇಲ್ಲಲ್ಲ ಅಂದು ಅವನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿ ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ಆ ಹುಡುಗಿಯನ್ನು ಮದುವೆ ಆಗುವಂತಹ ಇಷ್ಟ ನಿಮ್ಮ ತಲೆಯಲ್ಲಿ ಏನಿದೆ, ಶ್ರೀಮಂತ ಮಗಳಾಗಬೇಕು, ಇವರೇನು ತುಂಬಾ ಬಡತನದ ಹುಡುಗಿ, ತುಂಬಾ ಚೆನ್ನಾಗಿದೆ ಆಗಲಿ ಅಂತ. ಆ ಹುಡುಗ ನಾನು ಲಂಡನ್ಗೆ ಹೋಗ್ಬೇಕು, ಲಾ ಓದ್ಬೇಕು, ಅದು ಹಣ ಬೇಕು, ಅದು ಓದೋ ಉದ್ದೇಶಕ್ಕಾಗಿ ಅವನು ಯಾವುದೋ ಶ್ರೀಮಂತರ ಹುಡುಗಿನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಂದೆ ಎದುರು ನಿಂತು ಹೇಳುವಂತಹ ಧೈರ್ಯ ಇಲ್ಲದೆ ಇರುವಂತಹ ಈ ಹುಡುಗ ಏನ್ ಮಾಡ್ತಾನೆ, ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದಾನೆ. ಮನೆಯನ್ನ ಬಿಟ್ಟು ಹೊರಟು ಹೋದಾಗ ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡಲು 10 ನಿಮಿಷವಿದ್ದ ಕಾರಣ ಮದ್ರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಳ್ತಾನೆ. ಮದ್ರಾಸಿಗೆ ಒಂದು ರೈಲು ಟಿಕೆಟ್ ಅನ್ನು ತಗೊಂಡು ಒಂದು ಕಂಪಾರ್ಟ್ಮೆಂಟ್ ನಲ್ಲಿ ಕೂತ್ಕೊಳ್ತಾನೆ. ಕಂಪಾರ್ಟ್ಮೆಂಟ್ ನಲ್ಲಿ ಹೋಗಿ ಆತ ಕೂತ್ಕೊಳ್ತಾ ಇದ್ದಾನೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಈ ಕುಳಿತಂತಹ ಒಂದು ಜಾಗದಲ್ಲಿ ಬೇರೆ ಯಾರೂ ಸಹ ಇರಲಿಲ್ಲ. ಆ ಕಡೆ ಈ ಕಡೆ ಕಣ್ಣನ್ನ ಹಾರಿಸಿ ಅವನು ನೋಡ್ತಾ ಇದ್ದಾನೆ. ಅಲ್ಲಿ ಯಾರೂ ಸಹ ಇರಲಿಲ್ಲ. ಹಾಗಿದ್ದಾಗ ಅಲ್ಲಿ ಒಬ್ಬ ಮುದುಕ ಇದ್ದಾನೆ. ಯಾರ ಮಕ್ಕಳೇ? ಒಬ್ಬ ಮದ್ರಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಮುದುಕ ಇದ್ದಾನೆ. ಆತ ಹುಡುಗನ ಹಾಗೆ ಒಂದು ಡ್ರೆಸ್ ಅನ್ನ ಹಾಕೊಂಡಿದ್ದ. ನೋಡಿದ ಕೂಡಲೇ ಆತನಿಗೆ ಹುಡುಗ ಅನ್ನೋದು ಗೊತ್ತಾಗಲಿಲ್ಲ. ಆದ್ರೆ ಹಣವಂತನಾಗಿರ್ಬೋದು ಅನ್ನುವಂಥದ್ದು ವಿಚಾರ ಇವನಿಗೆ ಗೊತ್ತಾಗ್ತದೆ. ಅವನ ವೇಷಭೂಷಣಗಳಿಂದ ಇದನಿಗೆ ಗೊತ್ತಾಯ್ತು. ಅವನನ್ನೇ ನೋಡ್ತಾ ಕೂತ್ಕೊಳ್ತಾರೆ. ಸ್ವಾಮಿ ದಯಮಾಡಿ ಗಂಟೆ ಎಷ್ಟೆಂದು ಹೇಳಿದ್ದೀರಾ ಅಂತ ಮುದುಕರನ್ನು ಕೇಳ್ತಾನೆ. ಆಗ ಅವನ ಕೈ ಗಡಿಯಾರನ್ನು ನೋಡ್ಕೊಂಡ್ಬಿಟ್ಟು ಸುಮಾರು 2 ಗಂಟೆ 10 ನಿಮಿಷ ಇದೆ ಅಂತ ಹೇಳಿದಾಗ ಯುವಕನ ಮಾತಾಡ್ತಾನೆ. ಮದ್ರಾಸಿಗೆ ತಲುಪುವಷ್ಟರಲ್ಲಿ ಈ ಮುದುಕ ಹಾಗೂ ಈ ಯುವಕ ಸ್ನೇಹಿತರಾಗ್ಬಿಡ್ತಾರೆ. ಆ ಮುದುಕ ಯಾರಪ್ಪ ಅಂದ್ರೆ ಒಬ್ಬ ರತ್ನದ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರಿಗಳು. ಮುತ್ತು ರತ್ನಗಳ ವ್ಯಾಪಾರ ಆಗಿದ್ದಾರೆ. ಇವನು ಏನ್ ಮಾಡ್ತಾ ಇದ್ದ, ಇವನು ಪರಿಚಯ ಮಾಡ್ಕೊಳ್ತಾ ಇದ್ದ. ನಾನು ತುಂಬಾ ಬಡವರ ಮನೆ ಹುಡುಗ, MA ಓದಿದ್ದೀನಿ, ಕೆಲಸ ಹುಡುಕುವುದರ ಸಲುವಾಗಿ ನಾನು ಮದ್ರಾಸಿಗೆ ಬಂದಿದ್ದೀನಿ. ಆದ್ರೆ ಕೆಲಸ ಎಲ್ಲೂ ಸಿಗದ ಕಾರಣಕ್ಕಾಗಿ ತನ್ನನ್ನು ಕಾಣ್ಬೇಕು ಅಂತ ಬಂದಿನಿ ಅಂತ ಮಾತಾಡ್ತಾ ಅಷ್ಟೊತ್ತಿಗೆ ಇವರಿಬ್ಬರು ಮದ್ರಾಸನ್ನ ತಲುಪಿದ್ರು. ಆಗ ಓದ್ತಾ ಇರುವಂತಹ ಸ್ನೇಹಿತರ ಒಂದು ಜೊತೆಯಲ್ಲಿ ಹಾಸ್ಟೆಲ್ಗೆ ಹೋಗಿ ಉಳ್ಕೊಳ್ತಾರೆ. ಮರುದಿನ ಅದಾದ ತಕ್ಷಣ ಮರುದಿನ ಕೆಲಸ ಹುಡುಕಲು ಪ್ರಾರಂಭ ಮಾಡ್ತಾ ಇದ್ದಾನೆ ಆ ಯುವಕ ಮದ್ರಾಸ್ನಲ್ಲಿ. ಎಲ್ಲಿಯೂ ಕೆಲಸ ಸಿಗಲೇ ಇಲ್ಲ. ಅಷ್ಟರಲ್ಲಿ ಅವನು ತಂದಂತಹ ಕೆಲವೊಂದು ಹಣ ಅನ್ನುವಂಥದ್ದು ಖರ್ಚಾಗಿತ್ತು. ಊಟಕ್ಕೆ ತೊಂದರೆ ಆಯ್ತು. ಆ ಹಣ ಎಲ್ಲ ಖರ್ಚಾಗ್ಬಿಟ್ರೆ ಹೊಟ್ಟೆ ಹಸಿವಾಗುತ್ತಲ್ವಾ, ಊಟಕ್ಕೆ ತೊಂದರೆ ಆದಾಗ ಬೇರೆ ದಿಕ್ಕು ಎಲ್ಲೂ ತೋರಿಸ್ತಿಲ್ಲ. ಆ ರೈಲಿನಲ್ಲಿ ಸ್ನೇಹಿತನಾಗಿದ್ದಲ್ವಾ ಮುದುಕ, ಆತನ ಮನೆಗೆ ಹೋಗ್ತಾನೆ. ದೇವರ ದಯೆಯಿಂದ ಅವರು ಮನೆಯಲ್ಲಿದ್ರು. ಹೋದಾಗ ದೇವರ ದಯೆಯಿಂದ ಆ ಮುದುಕ ಮನೆಯಲ್ಲಿ ಇದ್ದ. ಆ ಮಾತುಕತೆಯ ಬಳಿಕ ಕೆಲಸ ಸಿಗಲಿಲ್ಲ. ಇಬ್ರು ಪರಸ್ಪರ ಮಾತಾಡ್ತಾ ಇದ್ದಾಗ ಕೆಲಸ ಸಿಗಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಗ ಆ ಮುದುಕನಿಗೆ ಆಗ ಗೊತ್ತಾಗ್ತಾ ಇದೆ, ಮುದುಕನ ಮಗಳು ಒಬ್ಬಿದ್ದು ದೂರದ ಸಂಬಂಧದಿಂದ ಬಂದಂತ ಒಬ್ಬ ಸೊಸೆ ಮನೆಯಲ್ಲಿದ್ರು. ಅವರಿಬ್ಬರಿಗೂ ಪಾಠವನ್ನ ಹೇಳ್ಕೊಡಲು ಆಗುತ್ತದೆಯೇ ಅಂತ ಕೇಳ್ತಿದ್ದಾನೆ ಆ ಮುದುಕ. ಆಯ್ತು, ಕೆಲಸ ಇಲ್ಲದೆ ಇರುವಂತಹ ಇವರಿಗೆ ಏನಾಯ್ತು, ಏನೋ ಒಂದು ಸ್ವಲ್ಪ ಒಂದು ಕೆಲಸ ಅನ್ನುವಂತ ಸಿಗ್ತಾರ ಅಂತಂದು ಒಪ್ಕೋತಾರೆ. ಮರುದಿನದಿಂದ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಆ ಯುವಕ ಪ್ರಾರಂಭ ಮಾಡ್ತಾ ಇದ್ದಾನೆ. ಆಗ ಆ ಮುದುಕನ ಮಗಳ ಹೆಸರು ಸೀತೆ. ಅವ್ರ ಮನೆಯ ದೂರದ ಸಂಬಂಧಿ ಸೊಸೆ ಯಾರು? ಶಾಂತಿ. ಮಗಳು ಸೀತೆ.
ಪಾಠವನ್ನು ಹೇಳ್ಕೊಡಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಇವರಿಬ್ರು ಹುಡುಗಿಯರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಂಗೆ ಪಾಠವನ್ನು ಕಲಿತಾ ಇದ್ದಾರೆ. ಆದ್ರೆ ಅದರಲ್ಲಿ ಹುಡುಗಿಯರಲ್ಲಿ ಒಬ್ಳು ಶಾಂತಿ ಅನ್ನುವಂಥದ್ದು ತುಂಬಾ ಚುರುಕಾಗಿ ಪಾಠವನ್ನು ಕಲಿತಾ ಇತ್ತು. ಸೀತೆ ಅಷ್ಟೊಂದು ಚುರುಕಾಗಿ ಪಾಠವನ್ನು ಆಕೆ ಕಲಿತಾ ಇರಲಿಲ್ಲ. ಆಗ ಶಾಂತಿ ತುಂಬಾ ಸುಂದರವಾದಂತಹ ಒಂದು ಹುಡುಗಿ, ಆಕೆ ಸೌಂದರ್ಯ ದೇವತೆ ಹಾಗೆ ಇತ್ತು. ದುಃಖ ಹಾಗೂ ಕಷ್ಟ ವ್ಯಕ್ತಿಗಳಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು, ಮಿತವಾಗಿ ಮಾತಾಡ್ತಾ ಇದ್ದ, ಎಷ್ಟು ಬೇಕಷ್ಟು ಮಾತಾಡ್ತಾ ಇದ್ದ, ಇವೆಲ್ಲವೂ ಸೇರಿ ಅವಳ ಮನಸ್ಸನ್ನ ಆಕರ್ಷಣೆಗೊಳಗಾಯಿತು. ಮನಸ್ಸು ಏನಾಗ್ತದೆ, ಶಾಂತಿ ಕಡೆಗೆ ಹೇಳ್ತಾ ಇದೆ. ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಅವಳು ತುಂಬಾ ಬಡವಳಾಗಿದ್ದು ಸಹ ತುಂಬಾ ಸುಂದರವತೆ ಇದ್ದಾಳೆ, ಬುದ್ಧಿವಂತೆ, ಅಂತಹ ರೀತಿಯಾಗಿ ಆಲೋಚನೆಗಳು ಈತನ ಮನಸ್ಸನ್ನ ಆ ಕಡೆಗೆ ಹೇಳ್ತಿರೋದು. ಅವಳ ತಂದೆ ತಾಯಿಯರು ಅಷ್ಟೇ ಅನುಕೂಲಸ್ಥರಲ್ಲ, ಯಾರು ಶಾಂತಿಯ ತಂದೆ ತಾಯಿಯರು ಅಷ್ಟೇ ಶ್ರೀಮಂತರು ಅಲ್ಲೇ ಇರಲಿಲ್ಲ. ಆಕೆ ಮಗಳ ಮದುವೆಗೆ ಹಲವಾರು ಬಾರಿ ಪ್ರಯತ್ನವನ್ನು ಅವರು ಪಡ್ತಾ ಇದ್ರು. ಬಡತನದ ದೆಸೆಯಿಂದ ಅವರು ವರದಕ್ಷಿಣೆಯನ್ನು ಕೊಡಲಾರದೆ ಮಗಳಿಗೆ ಮದುವೆನೇ ಆಗಲಿಲ್ಲ. ನನಗಂತೂ ಶಾಂತಿಯ ಜಪವೇ, ಈ ಹುಡುಗನಿಗೆ ಏನಾದ್ರು ಯುವಕನಿಗೆ ಶಾಂತಿಯ ಜಪ ಅಂದ್ರೆ ಅವಳೇ ನೆನ್ಪು ಮಾಡ್ಕೊಂತ ಇದ್ದ. ಅವಳು ತುಂಬಾ ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿ ಓದ್ತಾಳೆ, ವಿದ್ಯಾವಂತೆ ಅಂತ ಅನ್ನೋದು ಅವಳ ಕಡೆಗೆ ಅವನ ಮನಸ್ಸು ಆಕರ್ಷಣೆ ಒಳಗಾಯ್ತು. ಹಾಗೂ ಹೀಗೂ ನನಗಂತೂ ಮದುವೆ ಆದರೆ ಇಂತಹ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕು ಅನ್ನುವಂತಹದ್ದು ಅದನ್ನ ಬಯಕೆ ಆಯ್ತು. ಆದ್ರೆ ಒಂದ್ ಕಡೆ ಆ ಬಡ ಹುಡುಗಿಯನ್ನ ಮದುವೆ ಆದ್ರೆ ಲಂಡನ್ನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಯೋಚನೆ. ಆತನ ಆಸೆ ಇತ್ತು, ನಾನು ಲಂಡನ್ನಿಗೆ ಹೋಗಿ ನಾವು ಓದ್ಬೇಕು ಅನ್ನುವಂಥದ್ದು ಒಂದು ಆಸೆ ಇತ್ತು. ಈ ರೀತಿಯಲ್ಲಿ ಇರುವಾಗ ಆದ್ರೆ ಅವಳ ಸದ್ಗುಣಗಳು, ಉತ್ತಮ ಗುಣಗಳು ಆತನನ್ನ ಮನಸ್ಸನ್ನ ಎಳೆತೊಡುತ್ತಾ ಇದ್ದಾರೆ, ಅವಳ ಕಡೆಗೆ ಎಳಿತಾ ಇದ್ದಾರೆ. ಹಾಗಾದ್ರೆ ನಾನು ಸೀತೆಯನ್ನು ಮದುವೆ ಆಗಬಹುದಿತ್ತು. ಅಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೆಯುತ್ತಿದ್ದರು. ಅವರ ಅಳಿಯನಾದ್ರೆ ಲಂಡನ್ನಿಗೆ ಹೋಗಬಹುದಿತ್ತು. ಸೀತೆಯನ್ನು ಮದುವೆ ಆದರೆ ಅಳಿಯಾದ್ರೆ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಇದ್ದ ಪ್ರೀತಿಸ್ತಾ ಇದ್ದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ಆತನ ಮನಸ್ಸು ಹೇಳ್ತಾ ಇತ್ತು. ಹಣಕ್ಕಾಗಿ ಪ್ರೇಮವನ್ನ ಬಲಿ ಕೊಡಬಾರದು ಅನ್ನುವಂಥ ಒಂದು ಮನಸ್ಸು ಆತನಿಗೆ ಆಗ್ತಾ ಇತ್ತು. ಈ ರೀತಿಯಲ್ಲಿ ನೋಡಿ ಆತ ಏನ್ ಮಾಡ್ತಾನೆ, ಹಣಕ್ಕಾಗಿ ಬಡ ಹುಡುಗಿಯನ್ನ ತ್ಯಜಿಸ್ತಾ ಇದ್ದಾನೆ ಬೇಡ ಅಂತ. ಒಂದ್ ಕಡೆ ಆಕೆಯ ಸೌಂದರ್ಯ, ಆಕೆಯ ಬುದ್ಧಿವಂತಿಕೆ, ಆಕೆಯ ಮಿತವಾದ ಮಾತು, ಒಳ್ಳೆಯ ಸದ್ಗುಣಗಳನ್ನು ನೋಡಿ ಆಕೆಯನ್ನು ಪ್ರೀತಿಸ್ತಾನೆ. ಮದುವೆಯಾದ ಇಂಥ ಸ್ತ್ರೀಯನ್ನು ಮದುವೆ ಆಗಬೇಕು ಅಂತ ಇದ್ದಾನೆ. ಈ ಒಂದು ಹಂತಕ್ಕೆ ಬರ್ತಾ ಇದ್ದಾನೆ ಆ ಯುವಕ. ಇದಾದ ನಂತರ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು? ಒಬ್ಬ ರತ್ನದ ವ್ಯಾಪಾರಿ. ಮುದುಕನ ಮಗಳು ಮತ್ತು ಸೊಸೆ ಹೆಸರಿನ, ಮುದುಕನ ಮಗಳು ಸೀತೆ, ಸೊಸೆ ಹೆಸರು ಶಾಂತಿ. ಹೀಗೆ 9 ಗಂಟೆ ಆಯ್ತು. ಪಾಠದ ಕೋಣೆಯಲ್ಲಿ ಇಬ್ರು ಪಾಠವನ್ನ ಹೇಳಿಕೆ ತಯಾರಿ ನಡೆಸ್ತಾ ಇದ್ದಾನೆ ಆ ಯುವಕ. ತನ್ನ ಶಿಷ್ಯರಿಬ್ಬರನ್ನ ಬರ್ತಾ ಇದ್ದಾರೆ ಅಂತ ಎದುರಿಸಾಯ್ತಾ ಇದ್ದಾರೆ. ಶಿಷ್ಯರಿಬ್ಬರು ಇನ್ನೇನು ಪಾಠವನ್ನ ಕಲಿಯಲಿಕ್ಕೆ ನಮ್ಮ ಹತ್ರ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕಾಯ್ತಾ ಇದ್ದ ಆ ಯುವಕ. ಅಲ್ಲಿಗೆ ಬಾಗಿಲು ತೆರೆದ ಶಬ್ದ ಆಗ್ತದೆ. ಆ ತೆರೆದ ಬಾಗಿಲಿಂದ ಸೀತೆ ಒಳಗೆ ಬರ್ತಾರೆ. ಸೀತೆ ಪಾಠವನ್ನು ಕಲಿಯಲಿಕ್ಕೆ ಕೊಠಡಿಗಳಿಗೆ ಬರ್ತಾ ಇದ್ದಾರೆ. ಅವಳ ಜೊತೆಯಲ್ಲಿ ಶಾಂತಿ ಸುಳಿವಿಲ್ಲ. ಆಕೆ ಜೊತೆ ಇನ್ನೊಬ್ಬಳೆ ಆಗಿದ್ದ ಸೊಸೆ ಶಾಂತಿ. ಆಕೆ ಸುಳಿವಂದ್ರೆ ಆಕೆ ಬರಲೇ ಇಲ್ಲ. ಅವಳನ್ನ ಕಾಣದೆ ಈ ಯುವಕನಿಗೆ ತುಂಬಾ ಮನಸ್ಸಿಗೆ ನೋವಾಯಿತು. ಆದರೆ ಕೇಳುವ ಮೊದಲೇ ಸೀತೆ ಹೇಳ್ತಾ ಇದ್ದಾಳೆ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿಗೆ ಶಾಂತಿಯ ತಂದೆ ಅವಳನ್ನ ಊರಿಗೆ ಕರ್ಕೊಂಡು ಹೋದ್ರು. ಯಾಕಂತ ಅಂದ್ರೆ ಆಕೆಯ ಮದುವೆಯನ್ನ ಮಾಡ್ಲಿಕ್ಕೆ ಊರಿಗೆ ಕರ್ಕೊಂಡು ಹೋದರು ಅನ್ನುವಂತ ಮಾತನ್ನ ಆ ಸೀತೆ ಹೇಳ್ತಾರೆ ಮೇಷ್ಟಿಗೆ. ಆಗ ಈತನಿಗೆ ತಿಳಿತಾ ಇದೆ, ಶಾಂತಿ ಇಲ್ಲದೆ ನಾನು ಬದುಕಲಾರೆನು. ಈ ಶಾಂತಿ ಇಲ್ಲದೆ ಇದ್ರೆ ನಾನು ಬದುಕಿರಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳದಿದ್ದಕ್ಕಾಗಿ ನನ್ನನ್ನು ನಾನೇ ಹಿಡಿದುಕೊಂಡೆ. ಮೊದಲು ನಾನೇ ಕೇಳಬೇಕಿತ್ತು ತಂದೆ ತಾಯಿಯರನ್ನ, ನೋಡಿ ನಿಮ್ ಶಾಂತಿ ನಾನು ವಿವಾಹ ಆಗ್ತಾ ಇದ್ದೇನೆ ಅಂತ ಕೇಳಬೇಕಿತ್ತು. ಹಣದ ಆಸೆಗಾಗಿ
ಶ್ರೀಮಂತರ ಹಳೆಯನಾಗಬೇಕು, ಲಂಡನ್ಗೆ ಹೋಗ್ಬೇಕು, ಲಾ ಓದ್ಬೇಕು, ಓದಲಿಕ್ಕೆ ಖರ್ಚು ಬೇಕಾದ ದುಡ್ಡು ಜೊತೆ ಸಂಸಾರ ಮಾಡ್ತಾನ ಇಲ್ಲ ತಾನೆ. ಅದರ ಆಸೆಗಾಗಿ ತನ್ನ ಜೀವನವನ್ನೇ ಏನ್ ಮಾಡಿದೆ ಅಂತ ಮಣ್ಣು ಪಾಲು ಮಾಡ್ಕೊಂಡೆ ಅನ್ನುವಂತಹ ವಿಚಾರ ಆತನಿಗೆ ಇವಾಗ ಗೊತ್ತಾಗ್ತಾ ಇದೆ. ಹೀಗೆ ಶಾಂತಿಯನ್ನ ಬಿಟ್ಟು ಇರ್ಲಿಕ್ಕೆ ಅಸಾಧ್ಯ ಅನ್ನುವಂತಹ ಒಂದು ಪರಿಸ್ಥಿತಿ ಯುವಕನಿಗೆ ಆಗ್ತಾ ಇದೆ. ಶಾಂತಿಯನ್ನ ಕಳೆದುಕೊಂಡು ಅಂದಿನ ದಿನವೆಲ್ಲ ಅಶಾಂತಿಯಲ್ಲೇ ಕಳೀತಾರೆ, ನೋವಿನಲ್ಲಿಯೇ ಇದ್ದಾನೆ. ಮರುದಿನ ಪಾಠದ ಸಮಯ. ಪಾಠಕ್ಕಾಗಿ ಸೀತೆ ಒಂದು ಕಾಗದವನ್ನ ಅವನಿಗೆ ತೋರಿಸ್ತಾಳೆ ಮೇಷ್ಟ್ರೆ. ಕಾಗದವನ್ನು ಬಂದಿದೆ, ಇದನ್ನ ನೀವು ನೋಡಿ. ಯಾವ ಕಾಗದ? ಶಾಂತಿಯ ಕಾಗದವನ್ನು ಓದಿದ ಶಾಂತಿ ಶಾಂತಿಯ ಕಾಗದವನ್ನ ಮರುದಿನ ನೋಡ್ತಾ ಇದ್ದಾನೆ. ಶಾಂತಿಯ ಒಂದು ಕಾಗದವನ್ನ ನೋಡಿದಾಗ ಅನಿಸ್ತಾ ಇದೆ, ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಯರು 4 ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಓದಿ ನೋಡಿ. ಆಕೆ ಚಿಕ್ಕ ಮಗು, ವರದಕ್ಷಿಣೆಯನ್ನು ಕೊಡಲಾರದ ತಂದೆ ಏನ್ ಮಾಡ್ತಿದ್ದಾನೆ, 4 ಜನ ಇರುವಂತಹ ಒಬ್ಬ ಮೊಮ್ಮಕ್ಕಳು, 4 ಜನ ಇರುವಂತಹ ಮೊಮ್ಮಕ್ಕಳ ಮುದುಕನಿಗೆ ಆ ಶಾಂತಿಯನ್ನ ವಿವಾಹವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೇಳಿ ಆಕೆ ಏನ್ ಮಾಡ್ತಾಳೆ ಆಕೆ ಮದುವೆ ಲಾರೆ ಎನ್ನುವಂತಹ ನಿರ್ಧಾರವನ್ನು ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಓದಿ ಶಾಂತಿಯಂತಹ ಬಂಗಾರದಂತಹ ಪುತ್ಥಳಿಯನ್ನು ಕೊಡುವುದೂ ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ಅಂತ ಬಂಗಾರದಂತಹ ಸುಂದರವಾದಂತಹ ಪುತ್ಥಳಿಯ ಮೂರ್ತಿಯ ಸುಂದರವಾದ ಹುಡುಗಿಯನ್ನು ವಿವಾಹ ಆಗ್ಬೇಕಂತ ಕೇಳಿದಲ್ಲದೆ ವರದಕ್ಷಿಣೆಯನ್ನು ಕೊಡ್ಬೇಕಂತ ಕೇಳಿದಂತಹ ಮುದುಕನಿಗೆ ಏನ್ ಮಾಡ್ತಾನೆ, ಶಪಿಸ್ತಾ ಇದ್ದಾನೆ, ಬೈತಾ ಇದ್ದಾನೆ. ಈಗ ಗೊತ್ತಾಗ್ತದೆ, ಹಿಂದೊಂದು ಬಾರಿ ಹಿಂದೆ ನಮ್ಮ ತಂದೆ ನಮ್ಮ ಅಕ್ಕ ಹೇಳಿದ್ರು ಬಡ ಹುಡುಗಿಯನ್ನ ಮದುವೆ ಆಗುವಂತ. ನಾನು ಬಡವರ ಹುಡುಗಿಯನ್ನು ಮದುವೆಯಾಗಿ ತಿರಸ್ಕರಿಸಿದ್ದೆ. ದುಃಖದ ಬರದಲ್ಲಿ ಮರೆತೆ ಹೋಗಿತ್ತು, ಅದೇನಂತ ನಾನು ಮರೆತೇ ಬಿಟ್ಟಿದ್ದೆ. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆ ಆಗಿದ್ದರೆ ಅವರು ಇವರನ್ನು ಬೈಯುವ ಬದಲಾಗಿ ನಾನೇ ಆ ಶಾಂತಿಯನ್ನ ವಿವಾಹ ಆಗಿದ್ರೆ ನೋಡಿ, ಆ ಪುಟ್ಟ ಸುಂದರವಾದಂತಹ ಬಾಲ್ಯ ಹೆಣ್ಣು ಸುಖವಾಗಿರ್ತಾ ಇದ್ದು. ನಾನು ಮಾಡಿದಂತಹ ತಪ್ಪಗೆ ಅವನು ಏನ್ ಮಾಡ್ತಾನೆ, ಜರ್ಕೊಳ್ತಾ ಇದ್ದಾನೆ, ಬೈತಾ ಇದ್ದಾನೆ. ಇಂತಹ ಒಂದು ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯನ್ನು ಬಲಿ ತೆಗೆದುಕೊಂಡಿದೆ. ವರದಕ್ಷಿಣೆ ಎನ್ನುವಂಥದ್ದು ಎಷ್ಟು ಜನ ಹೆಣ್ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ ದೇವರೇ ಬಲ್ಲ. ಆದರೆ ಶಾಂತಿಯನ್ನು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ಈಗ ಗೊತ್ತಾಗ್ತದೆ, ಆ ಶಾಂತಿಯನ್ನು ಬಲಿ ತೆಗೆದುಕೊಂತಲ್ವಾ ಆ ವರದಕ್ಷಿಣೆ ಎನ್ನುವಂಥದ್ದು. ಆಗ ಈ ಹುಡುಗಿ ಗೊತ್ತಾಗ್ತದೆ, ನಾನೇನು ತಪ್ಪು ಮಾಡಿದೆ, ಬಡ ಹುಡುಗಿಯನ್ನ ಜರಿದು ಎಷ್ಟು ತಪ್ಪು ಮಾಡಿದಲ್ಲ ಅನ್ನುವಂಥ ಸ್ಥಿತಿ ಅವನಿಗೆ ಮನಸ್ಥಿತಿ ಗೊತ್ತಾಗ್ತದೆ. ಹೀಗೆ ಇಷ್ಟೊಂದು ನೋವನ್ನು ಅನುಭವಿಸಿದಂತಹ ಯುವಕ ಏನ್ ಮಾಡ್ತಾನೆ, ಅಂತಿನ ದಿನ ರಾತ್ರಿಯೇ ಆ ವಿಷಯವನ್ನು ತಿಳಿದ ರಾತ್ರಿಯೇ ಆತನ ಊರಿನ ಕಡೆಗೆ ಬಂದ, ಹುಟ್ಟೂರಿನ ಕಡೆಗೆ ಬಂದ. ಮರುದಿನ ರಾತ್ರಿ ಟ್ರೈನ್ ಹತ್ತಿದ್ರೆ ಬೆಳಗಿನ ಜಾವ ಊರಿಗೆ ಬಂದು ತಲುಪಿದ. ಈತ ಹೋಗುವಷ್ಟರಲ್ಲಿ ಅವರ ಅಮ್ಮ ಅಂಗಳವನ್ನ ಸಾರಿಸಿ ರಂಗೋಲಿಯನ್ನು ಇಡ್ತಾ ಇದ್ರು. ಅವರ ತಂದೆ ವಿಯು ಒಳಗಿದ್ರು. ಅವರ ತಂದೆ ಹಾಗೂ ಅವರ ತಂಗಿ ವಿಯು ಅಂದ್ರೆ ವಿಜಯ ಮನೆಯೊಳಗೆ ಇದ್ರು. ಅಮ್ಮನೊಡನೆ ಮಾತನಾಡಿ ಅವರ ಅಮ್ಮನ ಮಾತಾಡ್ತಾ ಕುಶಲೋಪಚಾರಿ ಮಾತಾಡ್ತಾ ಮನೆಯೊಳಗೆ ಬಂದ ಹುಡುಗ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ಎಲ್ಲೂ ನಿಲ್ದನೆ ಆತ ಇರುವಂತಹ ಕೊಠಡಿಗೆ ಹೋಗಿ ರೂಮ್ ಒಳಗೆ ಹೋಗ್ತಾ ಇದ್ದಾನೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡ್ತಾ ನಿಂತಿದ್ದಳು. ಅವನ ಕೊಠಡಿಯಲ್ಲಿ ಅವಳ ತಂಗಿ ಒಂದು ಚಿತ್ರವನ್ನು ಹಿಡಿದುಕೊಂಡು ನೋಡ್ತಾ ನಿಂತಿದ್ದ. ಪಾಪ ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಇವನನ್ನು ನೋಡಿ ಆ ಚಿತ್ರವನ್ನು ಕಂಡು ಬಚ್ಚಿಟ್ಟಾಳೆ, ತೋರಿಸದೇ ಇಲ್ಲ. ಆಗ ಅವಳು ತಾನು ನೋಡುತ್ತಿದ್ದ ಪೇಪರ್ ನನ್ನೆದುರೇ ಎಳೆದು ನೋಡುತ್ತಿದ್ದು ನೀನು ಕೊಂದ ಹುಡುಗಿಯನ್ನು ಎಂದಳು. ನಾನು ಯಾವ ಚಿತ್ರ ನೋಡ್ತಾ ಇದ್ದೇನೆ, ನೀನೇ ಕೊಂದ ಹುಡುಗಿ ಆಕೆ ಎಂದಾಗ ಇವನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದ. ಆತುರದಿಂದ ಏನಿರ್ಬೋದು ಅಂತ ಆತುರದಿಂದ ಆವತ್ತು ಪತ್ರಿಕೆಯನ್ನು ತೆಗೆದು ನೋಡಿದಾಗ ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ, ವರದಕ್ಷಿಣೆಗೆ ಒಂದು ಜೀವ ಬಲಿಯಾಗ್ತಾ ಇದೆ. ಶಾಂತಿಯೇ, ನಾನು ಮೊದಲ ಕೈ ಬಿಟ್ಟ ಕನ್ನೆ, ಹಾಗಾದ್ರೆ
ಚೆನ್ನಾಗಿ ದುಡ್ಡು ತಿನ್ಬೇಕು, ಶಕ್ತಿ ಇರೋದನ್ನ ಚೆನ್ನಾಗಿ ದುಡ್ಡೋಣ, ಅತಿ ಆಸೆ ಬೇಡ. ಪಕ್ಕದ ಮನೆ ಯಾಕೆ ಕಾರ್ ತಗೊಂತಾರೋ ನಾನು ಕಾರ್ ತಗೊಂತೀನಿ ಅನ್ನುವಂಥದ್ದು ದುರಾಸೆ ನಿಮಗಿರಬಾರ್ದು. ಮೈ ತುಂಬಾ ಬಟ್ಟೆ, ಹೊಟ್ಟೆ ತುಂಬಾ ಊಟ, 4 ಜನರಿಗೆ ನಮ್ಮಲ್ಲಿ ಎಷ್ಟು ಇರುತ್ತೆ ಇವತ್ತು 100 ರೂಪಾಯಿ ಸಂಪಾದನೆ ಅಥವಾ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು 400 ರೂಪಾಯಿ ನಾನು ತಿನ್ನೋಣ, 200 ರೂಪಾಯಿ ಎಷ್ಟೋ ಬಡವರು ದೀನ ದಲಿತರಿಗೆ ಸಹಾಯವನ್ನು ನಾವು ಮಾಡೋಣ ಅಲ್ಲ ಮಕ್ಕಳೇ. ಇಂತಹ ಒಂದು ಒಳ್ಳೆಯ ಅಭ್ಯಾಸ ಇಟ್ಕೋಬೇಕು. ಯಾಕೆ ಲಂಡನ್ಗೆ ಯಾಕೆ ಓದ್ಬೇಕು, ಅದನ್ನ ಇಲ್ಲೇ ಓದ್ಬೋದಲ್ವಾ? ಇಂತಹ ಒಂದು ದುರಾಸೆಯಿಂದಾಗಿ ಹೆಣ್ಣಿನ ಒಂದು ಜೀವನದಲ್ಲಿ ಏನಾಗ್ತದೆ, ಬಲಿ ಆಗ್ತದೆ. ಅದೇ ಅವ್ರ ಸ್ವಂತ ಅಕ್ಕ ತಂಗಿಗೆ ಸಹಿಸ್ತಾರವರು ಇಲ್ಲ ತಾನೆ. ಹಾಗಾದ್ರೆ ಈ ರೀತಿಯಲ್ಲಿ ಆ ಹೆಣ್ಣು ಅನ್ನುವಂಥದ್ದು ಇಂದಿಗೂ ಸಹ 21ನೇ ಶತಮಾನದಲ್ಲಿ ಶೋಷಣೆ ಒಳಗಾಗ್ತಾ ಇದ್ರೆ ಅದನ್ನ ನಾವು ಹೇಳಿಕ್ಕೆ ಆಗೋದಿಲ್ಲ, 2 ಮಾತಿಲ್ಲ ಅಲ್ವಾ? ಹಾಗಾದ್ರೆ ಏನ್ ಹೆಣ್ಣಿನಾಗಬೇಕು, ಧೈರ್ಯವಂತಳಾಗಬೇಕಾಗೆ, ಧೈರ್ಯವಾಗಿ ಜೀವನವನ್ನು ನಡೆಸಬೇಕು, ಗೊತ್ತಾನೆ? ತುಂಬಾ ವಿದ್ಯಾವಂತಳಾಗಬೇಕು, ಶಿಕ್ಷಣವನ್ನ ಪಡೆಯಬೇಕು. ಆದ್ರಿಂದಾಗಿ ಸ್ತ್ರೀ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿದಾಳೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಎಲ್ಲಾ ಕ್ಷೇತ್ರಗಳು ಮುಂದುವರೆದು ತನ್ನದೇ ಆದಂತಹ ಒಂದು ಸಾಧನೆಯನ್ನ ಆಕೆ ಮಾಡ್ತಾ ಇದ್ದಾಳೆ. ಹೀಗೆ ಇದ್ರೂ ಸಹ ಏನ್ ಮಾಡ್ತಿದ್ದಾರೆ, ಸಮಾಜದಲ್ಲಿ ಜನರು ಆಕೆಗೆ ಶೋಷಣೆ, ವರದಕ್ಷಿಣೆ, ಮದುವೆ ಅನ್ನುವಂತ ಹೆಸರಿನಲ್ಲಿ ಆಕೆಗೆ ಏನ್ ಮಾಡ್ತಿದ್ದಾರೆ, ಕಿರುಕುಳ ಮಾಡ್ತಾ ಇದ್ದಾರೆ. ಆಕೆಗೆ ಒಂದು ನೆಮ್ಮದಿ ಜೀವನ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನ ತಿಳ್ಕೋಬಹುದು. ತಾಯಿ ಮಗುವನ್ನ ದೂರ ಮಾಡ್ತಿದ್ದಾರೆ, ಹೀಗೆ ವರದಕ್ಷಿಣೆಗಾಗಿ ಆಕೆಗೆ ಒಂದು ಪ್ರಾಣ ಹಿಂಸೆಯನ್ನ ಕೊಡ್ತಾರೆ. ಇವೆಲ್ಲವುಗಳನ್ನ ಮೆಟ್ಟಿ ಧೈರ್ಯವಾಗಿ ನಿಂತಾಗ ಆಕೆ ಬದುಕಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ಮಕ್ಕಳು ನಾವು ಹೇಳ್ಬೋದು. ಹೀಗೆ ಒಂದು ಸ್ತ್ರೀ ವರದಕ್ಷಿಣೆಗಾಗಿ ಬಲಿಯಾಗಿರುವಂತಹ ಒಂದು ಕಥೆಯನ್ನ ನಾವು ನೋಡಿದೀವಿ. ಇಂತಹ ಕಥೆಗಳು ಎಲ್ಲೋ ನಮಗೆ ಕಣ್ಣಿಗೆ ಕಾಣದೆ ಈ ದೂರದಲ್ಲಿ ನಡೀತಾ ಇದೆ. ಅವುಗಳೆಲ್ಲವನ್ನೂ ನಾವು ವಿದ್ಯಾವಂತರಾಗಿ ಏನ್ ಮಾಡ್ಬೇಕು, ಅವುಗಳನ್ನೆಲ್ಲ ಕಡಿಮೆ ಮಾಡಬೇಕು. ಓಕೆ ಮಕ್ಕಳು, ಇದುವರೆಗೂ ನಾವು ಆವೃತ್ತಿಯಿಂದ ಪಠ್ಯಪೂರ್ವಕ ಅಧ್ಯಯನದಲ್ಲಿ ವರದಕ್ಷಿಣೆ ಕುರಿತಾಗಿ ಒಂದು ಪಾಠವನ್ನ ಅಧ್ಯಯನ ಮಾಡ್ಕೊಂಡ್ವಿ. ಈಗ ಇದ್ರ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳೋಣ. ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು? ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು? ನೆಕ್ಸ್ಟ್ ಕ್ವಶನ್. ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ? ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ? ಗೃಹಪಾಠ ಬರ್ಕೊಳ್ಳಿ ಮಕ್ಕಳೇ. ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು? ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು?